ಡಿ.ಕೆ. ಸುರೇಶ್ ಅವರನ್ನ ಬುಡ ಸಮೇತ ಕಿತ್ತೊಗೆಯೋದಕ್ಕೆ ಅಂತಾನೆ ಮಂಜುನಾಥ್ ಅವರನ್ನ ತಂದಿದ್ದೀವಿ ಅಂತ ಸೈನಿಕ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಅವರು ಕಳೆದ ಬಾರಿ ನಾನೇನಾದರೂ ಅಭ್ಯರ್ಥಿ ಆಗಿದ್ರೆ ಗೆಲ್ತಾನೆ ಇರಲಿಲ್ಲ, ಆದರೆ ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿ ಆಗಿದೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ತಂದಿದ್ದು ಈ ಡಿ.ಕೆ. ಸುರೇಶ್ ಅವರನ್ನ ಸೋಲಿಸಬೇಕು ಅಂತಾನೆ. ನೋಡ್ತಾ ಇರಿ ಜನರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಅಂತ ಯೋಗೇಶ್ವರ್ ಗೆಲುವಿನ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ. ಇವತ್ತು ಮುನಿರತ್ನ ಅವರು ಕೂಡ ಬಿಜೆಪಿಯಲ್ಲಿದ್ದಾರೆ, ಹಾಗಾಗಿ ನಮ್ಮ ಗೆಲುವು ನಿಶ್ಚಿತ ಅಂತ ಚನ್ನಪಟ್ಟಣದಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ಹೌದು, ನಾನು ಹಿಂದೆ 5 ವರ್ಷದಿಂದ ಸ್ಪರ್ಧೆ ಮಾಡಿದ್ರೆ ಸುರೇಶ್ ಇರ್ತಿರ್ಲಿಲ್ಲ. ಹೋದ 5 ವರ್ಷದ ಅನುಕೂಲ ಮಾಡ್ಕೊಟ್ಟಿದ್ವಿ. ಅದಕ್ಕೆ ಈ ಸಾರಿ ಪುರುಷತೆ ತೆಗಿಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರನ್ನು ತಂದಿದ್ದೀವಿ. ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತೇಳಿ ಕಳೆದ 15 ವರ್ಷಗಳಿಂದನೇ ನಾನು ತೀರ್ಮಾನ ಮಾಡಿದ್ದೀನಿ. ಪಾರ್ಲಿಮೆಂಟು ನನ್ನ ಕ್ಷೇತ್ರ ಅಲ್ಲ, ನಾನೇನಿದ್ರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅಂತೇಳಿ ಭಾಳ ಕಠಿಣವಾದಂಥ ನಿರ್ಧಾರ ತಗೊಂಡವನು. ಅವಕಾಶಗಳು ಬಂದಿದ್ದಾಗಲೂ ಕೂಡ ನಾನು ತೀರ್ಮಾನ ಮಾಡಿದೆ, ಇಲ್ಲ ನಾನು ಪಾರ್ಲಿಮೆಂಟ್ಗೆ ಹೋಗೋದು ಬೇಡ ಅಂತೇಳಿ. ಹಾಗಾಗಿ ನನ್ನ ನಿಲುವಿನಲ್ಲಿ ಬದಲಾವಣೆ ಆಗಲಿಲ್ಲ. ಅದನ್ನೇ ಅವ್ರಿಗೀಗ ಹತಾಶರಾಗಿದ್ದಾರೆ. ಇವತ್ತು ನಾನು 5 ಏನು ನಮ್ಮ ಈ ಪಾರ್ಲಿಮೆಂಟನ್ನು 8 ಕ್ಷೇತ್ರಗಳು ಸುತ್ತಿದ್ದೀನಿ. 7 ಕ್ಷೇತ್ರ ಈಗ ಇವತ್ತು ಆನೇಕಲ್ಗೆ ಹೋಗ್ತಾ ಇದ್ದೀನಿ. 8 ಸುತ್ತಿದ್ದೀನಿ. 8 ಕ್ಷೇತ್ರಗಳಲ್ಲೂ ಕೂಡ ಒಂದೇ ಉತ್ಸಾಹ, ಕಾರ್ಯಕರ್ತರು ಒಂದೇ ಹುಮ್ಮಸ್ಸು. ಡಾಕ್ಟರ್ ಮಂಜುನಾಥ್ ಅವರು ಅಂದರೆ ಒಬ್ಬ ಹೃದಯ ತಜ್ಞ, ಅವರಿಗೆ ಮಾನವೀಯತೆಗೆ ಅವರು ಮಿಡಿತಾರೆ. ಡಾಕ್ಟರ್ ಮಂಜುನಾಥ್ ಅವರು ಬೇಕು ಈ ಒಂದು ಕ್ಷೇತ್ರಕ್ಕೆ ಅನ್ನೋದು ಇಡೀ ಜನಸಾಮಾನ್ಯರ ಅಭಿಪ್ರಾಯ. ಕೆ. ಸುರೇಶ್ ಅವ್ರಿಗೆ ಮಾತಾಡಲಿಕ್ಕೆ ಒಬ್ಬ ರಾಜಕಾರಣಿ ಸಿಕ್ಕಿದ್ರೆ ಅವರು ಬೇರೆ ಥರ ಮಾತಾಡ್ತಿದ್ರು. ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೇನು ಯೋಗ್ಯತೆಯೂ ಇಲ್ಲ. ಹಾಗಾಗಿ ಅವರು ಏನು ಮಾತಾಡೋಕೆ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಏನು ಆಪಾದನೆ ವಹಿಸೋಕೆ ಆಗ್ತಾ ಇಲ್ಲ. ಹತಾಶರಾಗಿದ್ದಾರೆ. ಇವತ್ತು ಇಡೀ ಜನಸಾಮಾನ್ಯರು ಇವತ್ತು ಆಯ್ತು ರೀ, ಮಂಜುನಾಥ್ ಅವ್ರಿಗೆ ಭಾಳ ಅವ್ರಿಗೆ ತುಂಬ ಸುಲಭವಾದಂಥ ಅಭ್ಯರ್ಥಿ ಆಗಿದ್ರೆ ಈ ಕುಕ್ಕರು ಟೋಕನ್ನು ಪುನಃ 5,000 ಯಾಕೆ ವೈಟ್ ಮಾಡಿ ಇಡ್ತಾ ಇದ್ರು, ಅದೇನೇನೋ ಹೌಸ್ ಹೋಲ್ಡಿಂಗ್ ಐಟಮ್ಸ್ಗಳು ಸೀರೆಗಳೆಲ್ಲ ಯಾಕೆ ಕೊಡ್ತಾ ಇದ್ರು, ಅವ್ರಿಗೆ ಏನಾಗಿದೆ ಅಂತ. ನಾವು ಅಷ್ಟೊಂದು ಬಹಳ ಪ್ರಭಾವವಾಗಿ ಜನಸೇವೆ ಮಾಡಿದ್ರೆ ಕೆಲಸ ಮಾಡಿದ್ರೆ ಯಾಕೆ ಅವ್ರು ಈ ಕೆಲಸ ಮಾಡಬೇಕು? ನಾನು ಹೇಳೋದೇನಂದ್ರೆ ಅವ್ರ ಹತಾಶವಾದಂಥ ಮನೋಭಾವ. 17.5 ಲಕ್ಷ 18 ಲಕ್ಷ ಓಟ್ ಏನಿದೆ ಅಲ್ಲಿ ಅವ್ರಿಗೆ ಏನು ಧ್ವನಿ ಇಲ್ಲ. ಈಗ ಇವತ್ತು ಅವ್ರಿಗೆ ಆನೇಕಲ್ ಆಗ್ಬೋದು, ಬೆಂಗಳೂರು ಸೌತ್ ಆಗ್ಬೋದು, RR ನಗರ ಆಗ್ಬೋದು. ಹೋದ ಸಾರಿ ಚುನಾವಣೆಯಲ್ಲಿ ಇದೇ MP ಚುನಾವಣೆಯಲ್ಲಿ RR ನಗರದಲ್ಲಿ ಮುನಿರತ್ನ ಕಾಂಗ್ರೆಸ್ ಪರ ಇದ್ದ, ನಮ್ಮ MLA ಅವರು ಇದ್ರು, ಇದೇ ಅಣ್ಣ ತಮ್ಮದಿರು ಇದ್ರು, ಅವರೆಲ್ಲ ಇದ್ರು ಕೂಡ BJP 30,000 ಲೀಡು ಪಾರ್ಲಿಮೆಂಟಲ್ಲಿ. ಇವತ್ತು